We are now fighting Indian state itself. ಲೀಡರ್ ಆಫ್ ಅಪೋಸಿಷನ್ನೇ ಭಾರತದ ವಿರುದ್ಧವೇ ಸಮರ ಸಾರ್ತಾ ಇದ್ದೀನಿ, ಅದರ ವಿರುದ್ಧವೇ ನಮ್ಮ ಹೋರಾಟ ಅಂತಂದ್ರೆ ನಕ್ಸಲರಿಗೆ ಏನು ಅನ್ನಿಸ್ಬೇಕು, ಟೆರರಿಸ್ಟ್ ಏನು ಅನ್ನಿಸ್ಬೇಕು, ಅವರಿಗೆ ಧೈರ್ಯ ಬರಲ್ವಾ? ಸರ್ಕಾರದ ವಿರುದ್ಧ ಯುದ್ಧ ಸಾರಿದರೆ ಲೈಫ್ ಇಂಪ್ರಿಸನ್ಮೆಂಟ್ ಆದಿಯಾಗಿ ಪನಿಷ್ಮೆಂಟ್ಸ್ ಇದ್ದಾವೆ. ಈಗ ದೇಶದ ವಿರುದ್ಧವೇ ನಾನು ಸಮರ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಏನು ಅಗ್ರವೇಟೆಡ್ ಫಾರ್ಮ್ ಆಫ್ ಅಫೆನ್ಸ್ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಸಂವಿಧಾನನ ಕೈನಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರೋದು ಅಷ್ಟೇ ಆಗಲ್ಲ, ಅದನ್ನು ಓದಬೇಕು, ಅದರೊಳಗಿರುವಂಥ ಒಂದು ಮರ್ಮನ ತಿಳ್ಕೊಂಡು ಮಾತಾಡಬೇಕು. ರಾಹುಲ್ ಗಾಂಧಿಯವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಏನಂದರೆ ನಾವು ವಿ ಆರ್ ಫೈಟಿಂಗ್ ದಿ ಇಂಡಿಯನ್ ಸ್ಟೇಟ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. We are now fighting the BJP, the RSS and the Indian state itself. ಇದರ ಬಗ್ಗೆ ಒಂಚೂರು ಯೋಚನೆ ಮಾಡೋಣ. ನೋಡಿ, ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಈ ಪಾಲಿಸಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಅಥವಾ ಈ ಯೋಜನೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಇದು ಸರಿಗಿಲ್ಲ, ಜನರಿಗೆ ಇದನ್ನು ಮಾಡಬೇಕು ಅಥವಾ ಅದನ್ನು ತಲುಪಿಸ್ಬೇಕು, ಈ ಥರ ಸರಿಯಾಗಿ ಮಾಡಬೇಕು ಅನ್ನೋದೆಲ್ಲ ಒಂದು ಭಾಗ. ಆದರೆ ಭಾರತ ಅನ್ನೋ ಒಂದು ದೇಶದ ವಿರುದ್ಧವೇ ನಮ್ಮ ಹೋರಾಟ ಇದೆ ಅಂತ ಅವರು ಹೇಳಿದ್ದು ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ. ಮತ್ತೆ ಈ ಥರ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಒಂದು ಲೀಡರ್ ಆಫ್ ಅಪೋಸಿಷನ್ ಆಗಿ ಈ ಥರ ಸ್ಟೇಟ್ಮೆಂಟ್ ಕೊಡೋದು ಉಚಿತವೇ ಅನ್ನೋದೊಂದು ಪ್ರಶ್ನೆ ಹೇಳುತ್ತೆ. ಈಗ ಲೀಡರ್ ಆಫ್ ಅಪೋಸಿಷನ್ ಇನ್ ದಿ ಪಾರ್ಲಿಮೆಂಟ್ ಅಂದರೆ ಅದೇನು ಸಣ್ಣ ಪುಟ್ಟ ಸ್ಥಾನ ಅಲ್ಲ. ಅವರು ಒಬ್ಬರು ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರಿನ ಒಂದು ಸ್ಥಾನಮಾನ ಅದಕ್ಕಿದೆ ಅಂತ ಹೇಳಿ ಲೀಡರ್ ಆಫ್ ಅಪೋಸಿಷನ್ ಆಕ್ಟ್ 1977 ಹೇಳುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಕಮಿಟಿಗಳಿರ್ತಾವಲ್ಲ, ಅಂದರೆ CBI ಇರಬಹುದು ಅಥವಾ ಎಲೆಕ್ಷನ್ ಕಮಿಷನ್ ಇರಬಹುದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇರಬಹುದು, ಇದರೊಳಗೆಲ್ಲ ಲೀಡರ್ ಆಫ್ ಅಪೋಸಿಷನ್ ಒಂದು ಮೆಂಬರ್ ಇರ್ತಾರೆ. ಅಂದರೆ ಎಷ್ಟೋ ದೇಶದ ಮುಖ್ಯ ಏನು ನಿರ್ಣಯಗಳಿರುತ್ತೆ ಅಂಥ ಕೆಲವೊಂದರೊಳಗೂ ಇವರ ಭಾಗಿದಾರಿ ಇರುತ್ತೆ. ಇಂಥ ಒಂದು ಸ್ಥಾನದಲ್ಲಿ ಇದ್ದಂಥವ್ರು ಈ ಥರ ಸ್ಟೇಟ್ಮೆಂಟ್ ಹೇಳಬಹುದಾ? ಹಾಗಾದ್ರೆ ಇದು ಏನು ಅಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಏನಂದರೆ ಈಗ ನಾವು ನೋಡಿದ್ದೀವಿ, ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇರುವಂಥ ಒಂದು ಮಾತಿದೆ. ಏನಂದರೆ ಈಗ ಜಾರ್ಜ್ ಸೋರೋಸ್ ಅನ್ನೋ ವ್ಯಕ್ತಿ ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ಡಿಸ್ಟೆಬಿಲೈಸ್ ಮಾಡುವಂಥ ಒಂದು ಪ್ರಯತ್ನ ಮತ್ತು ಅಲ್ಲಿನ ರಾಜಕೀಯ ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥದ್ದು NGOಗಳ ಮುಖಾಂತರ, ಈ ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ಮತ್ತು ಫಂಡ್ ಮಾಡುವಂಥದ್ದು, ಈ ಥರದ್ದೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರವಾಗಿದೆ. ಹಾಗೆಯೇ ನಮ್ಮ ದೇಶದಲ್ಲಿ ಕೂಡ ಈ ಜಾರ್ಜ್ ಸೋರೋಸ್ ಈ ಥರದ್ದೆಲ್ಲ ಷಡ್ಯಂತ್ರಗಳನ್ನು ನಡೆಸ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿದೆ. ಮತ್ತು ಜಾರ್ಜ್ ಸೋರೋಸೆ ತಾನೇ ಸ್ವತಃ ಹೇಳಿದ್ದಾನೆ, ಏನು ಅಂತಂದರೆ ಈ ಸರ್ಕಾರ ಸರಿಗಿಲ್ಲ, ಈ ಸರ್ಕಾರ ತೆಗಿಬೇಕು, ಈ ಥರದ್ದೆಲ್ಲ ಮಾತುಗಳನ್ನು ಆಡಿದ್ದಾನೆ. ಇದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ನೋಡಿ, ಮತ್ತು ಈ ಥರದ NGOಗಳು ಅರ್ಬನ್ ನಕ್ಸಲರು ಅಂತ ಏನಿದಾರಲ್ಲ, ಇವರಿಗೆಲ್ಲ ಅವ್ರು ಫಂಡ್ ಮಾಡ್ತಾರೆ. ಇವ್ರ ಗುಂಪುಗಳನ್ನೇ ಕಟ್ಕೊಂಡು ದೇಶದಲ್ಲಿ ಒಂದು ಪ್ರೆಷರ್ ಟ್ಯಾಕ್ಟಿಕ್ ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಪೂರಕವಾಗಿ ರಾಹುಲ್ ಗಾಂಧಿಯವರು ಸ್ಟೇಟ್ಮೆಂಟ್ ಆಗುತ್ತೆ. ಇದು ತಪ್ಪು ಅಂತ ನನಗೆ ಅನಿಸುತ್ತೆ. ಅಂಥ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅಂಥವರು ಈ ಥರ ಮಾತುಗಳನ್ನು ಆಡಬಾರ್ದಾಗಿತ್ತು. ಈಗ ನೋಡಿ, ಇದು ಮೇಲ್ನೋಟಕ್ಕೆ ಇದು ಬಾಲಿಶ, ಇದು ಅಪ್ರಬುದ್ಧ ಅಂತ ಅನ್ಸುತ್ತೆ. ಅದು ಬಾಲಿಶ ಅಪ್ರಬುದ್ಧ ಅನ್ನೋದಕ್ಕಿಂತ ಬೇಜವಾಬ್ದಾರಿಯುತ ಅನ್ನೋದು ಇದು ಎದ್ದು ಕಾಣುತ್ತೆ. ಆದರೆ ಇದು ಬರೀ ಬೇಜವಾಬ್ದಾರಿಯುತವಾ? ಅಷ್ಟೇನೂ ಅಲ್ಲ. ಬೇಜವಾಬ್ದಾರಿ ಅದು ಹೌದೇ ಹೌದು, ಇಟ್ ಟೋಟಲ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಅಂತ ನನ್ನ ಅಭಿಪ್ರಾಯ. ಆದರೆ ಇದು ಅಷ್ಟೇ ಅಲ್ಲ. ನೋಡಿ, ಭಾರತೀಯ ನ್ಯಾಯ ಸಂಹಿತೆ ಇದೆಯಲ್ಲ, ಅದರೊಳಗೆ ಸೆಕ್ಷನ್ 149 ಏನು ಹೇಳುತ್ತೆ ಅಂದರೆ ವೇಜಿಂಗ್ ವಾರ್ ಅಗೇನ್ಸ್ಟ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಇಲ್ಲಿ ರಾಹುಲ್ ಗಾಂಧಿ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಟೇಟ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ವಿ ಆರ್ ಫೈಟಿಂಗ್ ಅಂತ ಹೇಳ್ತಾರೆ. ಅಂದರೆ ಈಗ ಯೋಚನೆ ಮಾಡಿ, ಸರ್ಕಾರದ ವಿರುದ್ಧ ಯುದ್ಧ ಸಾರಿದರೆ ಅದಕ್ಕೆ ಪನಿಷ್ಮೆಂಟ್ಸ್ ಇದ್ದಾವೆ, ಅದಕ್ಕೆ ತಯಾರಿ ಮಾಡಿದರೆ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಆದಿಯಾಗಿ ಪನಿಷ್ಮೆಂಟ್ಸ್ ಇದ್ದಾವೆ. ಈಗ ದೇಶದ ವಿರುದ್ಧವೇ ನಾನು ಸಮರ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಏನು ಅಗ್ರವೇಟೆಡ್ ಫಾರ್ಮ್ ಆಫ್ ಅಫೆನ್ಸ್ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಇಷ್ಟೇ ಅಲ್ಲ, ಒಬ್ಬರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಬೇಕಾದ್ರೆ, ಎಲೆಕ್ಷನ್ ನಿಂತ್ಕೊಳ್ಬೇಕಾದ್ರೆ ಆವಾಗ ಓತ್ ತಗೊಳ್ಬೇಕಾಗತ್ತೆ. ಏನಂತ, ನಾನು ಭಾರತದ ಸಂವಿಧಾನ ಮತ್ತು ಭಾರತದ ಸಾರ್ವಭೌಮತ್ವ ಮತ್ತು ಭಾರತದ ಅಖಂಡತೆಯನ್ನು ಕಾಪಾಡ್ತೀನಿ ಅಂತ. ಬರೀ ಎಲೆಕ್ಷನ್ ಟೈಮ್ನಲ್ಲ, ಎಲೆಕ್ಷನ್ ಗೆದ್ದು ಬಂದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಮೆಂಬರ್ ಆಗಬೇಕಾದ್ರೂ ಕೂಡ ಓತ್ ತಗೊಳ್ಬೇಕಾಗತ್ತೆ. ಸಿಮಿಲರ್ ಓತು, ಭಾರತದ ಅಖಂಡತೆಯನ್ನು ಕಾಪಾಡ್ತೀನಿ, ಭಾರತದ ಸಂವಿಧಾನ ಎತ್ತಿ ಹಿಡಿತೀನಿ ಅಂತ. ನಮ್ಮ ಭಾರತ ಅನ್ನೋ ದೇಶ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಇದು ಎಲ್ಲದಕ್ಕೂ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿಯವರು ಮಾತಾಡಿದ್ದಾರೆ. ಇದು ಅಕ್ಷಮ್ಯ ಅಂತ
ನನ್ನ ಅಭಿಪ್ರಾಯ. ಇದು ಬರೀ ಕಾನೂನು ವಿರುದ್ಧವಲ್ವೋ ಅನ್ನೋ ಪ್ರಶ್ನೆ ಅಷ್ಟೇ ಉಳಿದಿಲ್ಲ, ಇದು ಇನ್ನೊಂದು ಥರದ ಮೇಲ್ ಹೋಗಿದೆ. ಈಗ ನೋಡಿ, ಆ ಥರದ್ದೊಂದು ಸ್ಥಾನದಲ್ಲಿ ಕೂತು ಹೀಗಂದರೆ ಬೇರೆಯವರಿಗೆ ಏನು ಮೆಸೇಜ್ ಹೋಗುತ್ತೆ ಅಂದರೆ, ಪುಂಡ ಪೋಖ್ರಿಗಳಿಗೆ ಮತ್ತು ದೇಶದ ವಿರುದ್ಧ ಯೋಚನೆ ಮಾಡ್ತಾ ಇರೋರಿಗೆ, ಷಡ್ಯಂತ್ರ ಮಾಡ್ತಾ ಇರೋರಿಗೆ ಒಂದು ಬಲ ಕೊಟ್ಟಂಗಾಗಲ್ವಾ? ಲೀಡರ್ ಆಫ್ ಅಪೋಸಿಷನ್ನೇ ಭಾರತದ ವಿರುದ್ಧವೇ ಸಮರ ಸಾರ್ತಾ ಇದ್ದೀನಿ, ಅದರ ವಿರುದ್ಧವೇ ನಮ್ಮ ಹೋರಾಟ ಅಂತಂದರೆ ನಕ್ಸಲರಿಗೆ ಏನು ಅನ್ನಿಸ್ಬೇಕು, ಟೆರರಿಸ್ಟ್ ಏನು ಅನ್ನಿಸ್ಬೇಕು, ಅವರಿಗೆ ಧೈರ್ಯ ಬರಲ್ವಾ? ಇದನ್ನೆಲ್ಲ ನೋಡಿದರೆ ಇದು ಸ್ಲಿಪ್ ಆಫ್ ಟಂಗು ಅಲ್ಲ, ಒಳಗಿರೋ ಮಾತು ಹೊರಗೆ ಬಂದ್ಬಿಟ್ಟಿದೆ. ಅಂದರೆ ಇವಾಗ ತಾವು ಅಧಿಕಾರದಲ್ಲಿ ಇಲ್ಲದೇ ಇದ್ದರೆ ಮತ್ತು ತಮಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳೋಕೆ ಅವಕಾಶ ಇಲ್ಲದೇ ಇದ್ದಾಗ ದೇಶದ ವಿರುದ್ಧವೂ ನಾವು ಮಾಡ್ತೀವಿ ಅನ್ನೋ ಒಂದು ಧೋರಣೆ ಏನಿದೆಯಲ್ಲ, ಇದು ಎದ್ದು ಕಾಣುತ್ತೆ ಅಂತ ನನಗನ್ಸುತ್ತೆ. ಮತ್ತು ಇದು ಐಸೋಲೇಟೆಡ್ ಸ್ಟೇಟ್ಮೆಂಟ್ ಅಲ್ಲ. ನಾವು ನೋಡಬಹುದು, ಈಗ ಭಾರತದಿಂದ ಹೊರಗೆ ಕೂಡ ರಾಹುಲ್ ಗಾಂಧಿಯವರು ಎಷ್ಟೋ ಸಲ ಪ್ರವಾಸದಲ್ಲಿ ಹೋದಾಗ ಭಾರತೀಯ ನಾಗರಿಕರ ಮತ್ತು ಭಾರತದ ಒಂದು ಅಖಂಡತೆ ಬಗ್ಗೆನೇ ಪ್ರಶ್ನೆ ಮಾಡೋವಂಥ ಒಂದಿಷ್ಟು ಮಾತುಗಳನ್ನು ಅವ್ರು ಆಡ್ಬಿಡ್ತಾರೆ. ರೀಸೆಂಟಾಗೂ US ಹೋದಾಗ ಅವ್ರು ಹೇಳಿದರು, ಭಾರತದಲ್ಲಿ ಸಿಖ್ಖರಿಗೆ ತಮ್ಮ ಮತವನ್ನು, ತಮ್ಮ ಏನು ವೇಷಭೂಷಣಗಳನ್ನು ಇದನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಬದುಕಕ್ಕಾಗ್ತಾ ಇಲ್ಲ ಅಂತ. ನೋಡಿ, ಇದು ಎಷ್ಟು ಸುಳ್ಳಿನ ಸ್ಟೇಟ್ಮೆಂಟು ಅಂತ. ಅದು ಫಾರಿನ್ ದೇಶದಲ್ಲಿ ಹೋಗಿ, ಅಂದರೆ ಬೇರೆ ದೇಶದಲ್ಲಿ ಹೋಗಿ ಈ ಥರ ಮಾತಾಡಿದರೆ ಭಾರತಕ್ಕೆ ಎಂಥ ಕಳಂಕ ತಂದಂಗಾಗತ್ತೆ. ಮತ್ತೆ ಇದನ್ನೇ ಬೇರೆಯವರೆಲ್ಲ ಉಪಯೋಗಿಸಿ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಸ್ತರದಲ್ಲೂ ಬೆಟ್ ಮಾಡಿ ತೋರಿಸೋ ಹಂಗಾಗತ್ತೆ. ನಿಜ ಇದ್ದರೆ ಒಂದು ಮಾತು, ನಿಜ ಅಲ್ವೇ ಅಲ್ವಲ್ಲ, ಇದು ಒಂದು ಭಾಗ. ಎರಡನೇದು ಅಂತಂದರೆ, ನಾವು ನೋಡ್ತಾ ಇದ್ದೀವಿ, ಜಾತಿ ಹೆಸರಿನಲ್ಲಿ ದೇಶನ ಒಡೆಯುವಂಥ ಪ್ರಯತ್ನ ಸತತವಾಗಿ ಹಿಂದಿನ ಎಲೆಕ್ಷನ್ಸಿಂದನೂ ನೋಡ್ತಾ ಇದ್ದೀವಿ, ಅದನ್ನು ಮಾಡ್ತಾನೇ ಬಂದಿದ್ದಾರೆ. ಜಾತಿಗಳ ನಡುವೆ ವೈಷಮ್ಯ ತರುವಂಥದ್ದು, ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ, ಈ ಒಂದು ಸ್ಟೇಟ್ಮೆಂಟ್ ಏನು ರಾಹುಲ್ ಗಾಂಧಿ ಅವರು ಮಾಡಿದಾರಲ್ಲ, ಅದು ಇಟ್ ಈಸ್ ಅ ಪಾರ್ಟ್ ಆಫ್ ಅ ಡಿಸೈನ್ ಅಂತ ಅನಿಸುತ್ತೆ. ಇದು ಬರೀ ಬೇಜವಾಬ್ದಾರಿ, ಬಾಲಿಶ, ಅಪ್ರಬುದ್ಧ ಸ್ಟೇಟ್ಮೆಂಟ್ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಏನಂದರೆ, ತಿಳಿಲಿಲ್ಲ, ಇವ್ರಿಗೆ ಬುದ್ಧಿ ಇಲ್ಲ, ಈ ಥರದ್ದೆಲ್ಲ ಮಾತಾಡ್ತಾರೆ, ಸಣ್ಣ ಪುಟ್ಟವ್ರು ಏನೋ ಮಾತಾಡ್ತಾರೆ ಅನ್ನೋದಾದರೆ ಒಂದು ಭಾಗ. ಆದರೆ ಲೀಡರ್ ಆಫ್ ಆಪೋಸಿಷನ್ ಆಗಿ ಈ ಥರ ಮಾತಾಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸಂವಿಧಾನನ ಕೈನಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರೋದು ಅಷ್ಟೇ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆಯಲ್ಲ, ಅದರ ಅಂತರಾತ್ಮನ ಅರ್ಥ ಮಾಡ್ಕೊಳ್ಬೇಕು, ಅದರ ಸ್ಪಿರಿಟನ್ನು ಅರ್ಥ ಮಾಡ್ಕೊಳ್ಬೇಕು. ದೇಶದ ಅಖಂಡತೆಗೆ, ಸಾರ್ವಭೌಮತ್ವಕ್ಕೆ ತೊಂದರೆ, ಧಕ್ಕೆ ಬರದೇ ಇರೋಂಥ ರೀತಿಯಲ್ಲಿ ವ್ಯವಹರಿಸಬೇಕು. ಪುಸ್ತಕ ಹಿಡ್ಕೊಂಡು ಓಡಾಡಿಬಿಟ್ರೆ ಅದು ಸಾಕಾಗೋದಿಲ್ಲ. ಅದನ್ನು ಓದಬೇಕು, ಅದರೊಳಗಿರುವಂಥ ಒಂದು ಮರ್ಮನ ತಿಳ್ಕೊಂಡು ಮಾತಾಡಬೇಕು. ಒಂದು ಗೌರವಯುತವಾದಂಥ ಸ್ಥಾನದಲ್ಲಿರೋದು, ಅದಕ್ಕೆ ತಕ್ಕನಾಗೆ ನಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾವು ಈ ಹಿಂದೆನೂ ನೋಡಿದ್ದೀವಿ ಒಂದಿಷ್ಟು, ಏನು ಅಂದರೆ ಪಿಗಾಸಸ್ ಹೆಸರಿನಲ್ಲಿ, ಸಾಫ್ಟ್ವೇರ್ ಹೆಸರಿನಲ್ಲಿ, ಅಥವಾ ರಫೇಲ್ ಡೀಲ್ ಬಗ್ಗೆ ಇರಬಹುದು, ಅಥವಾ ಈ ಹಿಂಡನ್ಬರ್ಗ್ ಅನ್ನೋ ಒಂದು ಏನು ಇದನ್ನು ಮಾಡಿದ್ರಲ್ಲ ರಿಪೋರ್ಟು ಅಂತೆಲ್ಲ ನಾವು ನೋಡಿದ್ವಲ್ಲ, ಇದು ಎಲ್ಲದರೊಳಗೂ ತಥ್ಯವೇ ಇಲ್ಲದೆ ದೇಶದ ಒಂದು ಮಾನಕ್ಕೆ ತೊಂದರೆ ಕೊಡೋ ಅಂಥ ಎಲ್ಲ ಪ್ರಯತ್ನಗಳನ್ನು ಇವರು ಮಾಡಿದ್ದಾರೆ. ಮತ್ತು ಇವತ್ತೇ ನಾವು ನೋಡಿದ್ದೀವಿ, ಆ ಹಿಂಡನ್ಬರ್ಗ್ ಅನ್ನೋ ಕಂಪ್ನಿ ಕೂಡ ಮುಚ್ಕೊಂಡು ಹೊರಟೋಗಿದೆ. ಅಂದರೆ ಇದು ಹಿಟ್ ಆ್ಯಂಡ್ ರನ್ ಜಾಬ್ಸ್ ಮಾಡೋವಂಥದ್ದು, ದೇಶಕ್ಕೆ ಧಕ್ಕೆ ತರೋವಂಥ ಕೆಲಸಗಳನ್ನು ಸತತವಾಗಿ ಮಾಡ್ತಾ ಇರೋವಂಥದ್ದು ನಾವು ಕಂಡಿದ್ದೀವಿ. ಇನ್ನಾದ್ರೂ ಈ ಸ್ಥಾನದಲ್ಲಿ ಕೂತ ಮೇಲಾದ್ರೂ ಇಂಥವನ್ನು ನಿಲ್ಲಿಸಬೇಕು ಅನ್ನೋದು ದೇಶದ ಜನರ ಅಪೇಕ್ಷೆ ಇದೆ.